ನಾನು ಗೌಂಡಿ ಜವಪ್ಪ ಸುಲಭ ಶೌಚಾಲಯ ಕೋಳಿಗೂಡು ಗಟಾರ ಎಲ್ಲ ನನ್ನ ಅಂಡರೇ ಬತ್ತಿದ್ದವು. ಬಸ್ ಸ್ಟ್ಯಾಂಡು ಅಯ್ಯೋ ದೇವ್ರೆ ಎಲ್ಲದು ನನ್ನ ಅಂಡ್ರಿಯ. ಒಟ್ಟು ಕಟ್ಟುದು ಈ ತಾಜ್ ಮಹಲ್ ಗೊತ್ತಿದ್ದು ಅದು ಕಟ್ಟುದು ನಾನೆಲ್ಲ. ಮೊನ್ನೆ ಒಂದು ತುಂಡು ಹಾರೋಗಿತ್ತು, ಅದು ಕಷ್ಟ ಮಾಡಕ್ಕೆ ಬಂದವು ನಾನೇ. ಒಟ್ಟು ಸಿಮೆಂಟಿನ ಕೆಲಸಕ್ಕೆ ಏನಿರುತ್ತಿಲ್ಲ, ಸತ್ಯ ನಶ ಗೊತ್ತಿದ್ದು ಸುಟ್ಕೊಂಡೆ. ಅದಕ್ಕೆ ಬಿಡ್ಬೇಕಂತ ಮಾಡಿದೆ. ಅವಾಗ ಮನೇಲಿ ಶಾಲೆಯವ್ರಿಗೆ ಕಲ್ಸಾಯ ಅಂದೇಳಿ ನಾವು ಶಾಲೆ ಹೋಗಿ ಮಾಡಿದೆ ಅಂತದಿಲ್ಲ, ಬರೀ ಅನಾಚಾರ ಮಾಡಿದೆ ಜಾಸ್ತಿ. ಹಂಗಾಗಿ ನಾವು ಉದ್ಧಾರ ಆಗಲಿಲ್ಲ. ಹೇಗಾದ್ರೂ ಐತಿ ಮಕ್ಳು ಯಾರು ಇದು ಅನಾಚಾರ ಏನು ಹೋಗ್ಬಿಡಿ, ಚಂದ ಮಾಡ್ಕಲಿರಿ. ನಾವು ನೋಡಿ ಕೈ ಸುಟ್ಕೊಂತೀವಿ ಸಿಮೆಂಟಿನ ಕೆಲಸ ಮಾಡ್ಕೊಂಡೆ. ಅವ್ರು ಶಾಲೆಯಲ್ಲಿ ಮತ್ತೆ ಮಾಸ್ತರ್ ಎಲ್ಲ ಬಂದು ನಮ್ಮ ತಲೆಯಲ್ಲಿ ಪ್ರಶ್ನೆ ಕೇಳೋದು, ನಮಗೆ ಬಂದು ಕೇಳೋದು, ದೇವಪ್ಪ ನೈತಿಕತೆ ಅಂದರೆ ಏನು ನೋಡಿ ಟೀಚರ್. ಮದುವೆ ಆಗಿದೆ ನೋಡಿ, ಮದುವೆ ಹಾಕೊಂಡೆ ಅಂತ ಇರ್ತಿರು. ಅವರು ಗಂಡ ಅಮ್ಮ ಕೆಲ್ಸಕ್ಕೆ ಹೋಗ್ಬೇಕಾರೆ ಹೆಂಡತಿ ಬಾಗಿಲು ನಿಂತ್ಕಡೆ ತಾಟ ಮಾಡ್ತೀವಿ ನೋಡಿ, ಇದು ನೈತಿಕತೆ. ಅದೇ ಹೆಂಡತಿ ನಮ್ಮ ಮನೆಯವ್ರು ಹೋದ್ರು ನೀವು ಬರ್ರಿ ಯಾಕೆ ಕಿಟಕಿ ಕೊಟ್ಟು ಹೇಳ್ತೀನಿ, ಇದು ನೈತಿಕತೆ ಅಂದ್ರೆ ಉದ್ದಾರ ಆಗೋದಿಲ್ಲ. ಬೇವರ್ಸಿ ಅಂದ್ರೆ ನನಗೆ ಹೌದು 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 ಅಂದೆ ನಾನು. ಬಾಯವರು ಮತ್ತು ನಮ್ಮ ಬಾಯವರು ಮದುವೆ ಆಗಿದ್ರು, ಹೊಸ್ದಾಗಿ ಮದುವೆ ಆಗಿದ್ರು. ಅವ್ರಿಗೆ ನನ್ನ ಮನೆ ಕಣ್ಣು ಬರೀಯ ಬಂದು ನಂಗೆ ಕೇಳೋದು ಕ್ವಶನು. ನನಗೆ ತಪ್ಪು ಹೇಳ್ತೀನಿ ಅಂತ ಗಣ್ಣ ಕೊಟ್ಟು ಬಂದೆ. ನನಗೆ ಕೇಳೋದು ದೇವಪ್ಪ ಅಂದು ನಾ ಪಟಕಂದಿದ್ದು ನಿಂತಂತೆ ಹೆಚ್ಚು ಹೇಳಿದ್ರೆ ಎದ್ದು ನಿಂತು ಬಿಡುದೆ. ನಂಗೆ ಗೊತ್ತಿದ್ದು ನಾ ತಪ್ಪು ಹೇಳ್ತೀವಿ, ಇವ್ರು ನಂಗೆ ಹೊಡಿತೀರಂದೆ ಎದ್ದು ನಿಂತು ಬಿಡೋದು. ಟೀಚರ್ ಹೇಳಿ ನಂಬಿಕೆ ಮೂಢನಂಬಿಕೆ ಅಂದರೆ ಏನು ಕೇಳ್ತು. ಮೇಡಮ್ ಇವಾಗ ಸದ್ಯ ಮದುವೆ ಆಗಿದ್ದಲ್ಲ ನಿಮ್ಮದು, ಇದು ನಂಬಿಕೆ. ಆದರೆ ಈ ಮಕ್ಳಿಗೆ ಫಸ್ಟ್ ನೈಟ್ ಬಗ್ಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ರಲ್ಲ ನೀವು, ಇದು ಮೂಢನಂಬಿಕೆ ಅಂದೆ. ವರ್ಷ ಅಂತ ನಮ್ಮ ಶಾಲೆಯಲ್ಲಿ ಇರೋಕೆ ನಾಲ್ಕು ನೀನೊಂದು ಹೌದು ಒಂದೇ ಕೂತ್ಕೊಂಡೆ. ಕಡೆಗೆ ಶಾಲೆಯಲ್ಲೇ ನಮ್ಮದು ಬೇರೆ ಶಾಲೆ ವಸ್ತು ಪ್ರದರ್ಶನ. ನಮ್ಮ ಕುಶಾಲವಾಗಿ ಅಂದರೆ ಬೇರೆ ಶಾಲೆಗೆ ಹೋಗೋದಿಲ್ಲ. ಒಂದು 10-20 ರೂಪಾಯಿದು ಚೇಂಜ್ ಹಾಕೊಂಡು ಚೆನ್ನ ಮಾಡ್ತೀವಿ ಹೋಗುದು. ನಾವು ದುಡ್ಡಿದ್ದನ್ನು ಕಾಣಿಸ್ಕೊಂಬೋದು ಬೇರೆ ಶಾಲೆ ಮಕ್ಕಳಿಗೆ, ಖುಷಿ ನಮಗೆ. ಅದು ಬೇರೆ ಶಾಲೆಗೆ ಹೋಗಿದ್ದು. ಅಲ್ಲಿ ವಸ್ತು ದೊಡ್ಡ ಕರಳು, ಸಣ್ಣ ಕರಳು, ಮೂಗು, ಕಣ್ಣು ಎಲ್ಲ ಇದೆಲ್ಲ ನೋಡ್ತಾ ಬಂದೆ. ಅಂದರೆ ಒಂದು ಹುಡುಗಿದು ಚಿತ್ರ, ಮೈ ತುಂಬ ಎಲೆ, ಪೂರ ಎಲೆ ರಾಶಿ, ಮಳೆಗಾಲ ಅಂತ ಬರ್ತಿದ್ದು ಮೇಲೆ. ಮತ್ತೊಂದು ಅಚ್ಚಿಗೆ ಮತ್ತೊಂದು ಹುಡುಗಿ ಚಿತ್ರ, ಅದು 3 ಎಲೆ, ಅದು ಚಳಿಗಾಲ ಅಂತೆ. ಮತ್ತೊಂದು ಚಿತ್ರ ಬರಲ್ಲ, ನೋಡ್ತೀವಿ ಹೆಂಗೆಯ ನಮ್ಮ ಇರ್ತಂದ್ರೆ ಅಲ್ಲೇನು ಮಾಡ್ತೀಯ ಬಾ ಅಂದರು. ನೋಡಿ ಟೀಚರ್ ಇಲ್ಲಿ ಮೈ ತುಂಬೆಲೆ, ಮಳೆಗಾಲ ಹೌದಾ, 3 ಎಲೆ ಚಳಿಗಾಲ ಹೌದಾ, ಹೌದು ಅಂದರು. ಬೇಸಿಗೆಗಾಲ ಚಿತ್ರ ಬಂದು ನೋಡ್ಕೊ ಬರಲಿ ಕಳ್ದೆ ಮೆಟ್ಟ ನೋಡಿ ಬೇಜಾರಾಗೋಯ್ತು. ಉದ್ದಾರ ಆಗಲಿಲ್ಲ, ಶಾಲೆ ಬಿಟ್ಟೆ ನಾನು. ಇಂಥವೆಲ್ಲ ಹಲ್ಕಟ್ಗಿರಿ ಮಾಡ್ತೀನಿ ಅಂತ ನಂಗೆ ತೆಗೆದಾಕಿದ್ರು ಶಾಲೆಯಿಂದ. ವೇಟ್ ಹಾಕಿದೆ. ಕಡೆಗಂತ ಮಾಡೋದು, ಕಡೆಗೆ ಅಂಗಡಿ ಇಟ್ಟಿದೆ. ಅಂಗಡಿ ಅದು ಕೊರೋನಾ ಟೈಮಿಗೆ ಲಾಸ್ ಆಗೋಯ್ತು. ಕೊರೋನಾ ಟೈಮ್ ಯಾಕೆ ಅನ್ಸುತ್ತೆ, ಆದರೂ ವ್ಯಾಪಾರ ಮಾಡ್ತಿದ್ದೆ. ಅರ್ಧ ಶೆಟ್ರಸ್ ಹೇಳ್ಸ್ಕೊಂಡೆ ವ್ಯಾಪಾರ ಮಾಡೋದಾಗಿತ್ತು. ಒಂದಿನ ಒಬ್ಬ ಬಂದ, ಕುಟ್ಟನ್ನು ಕುಡ್ದ, ಮಾತ್ರ ನದ್ದೆ. ಏನು ಬೇಕು ಕಳ್ದೆ, ಕೊಬ್ಬರಿ ಇದ ಕಳ್ದ. ಇದು ಒಂದೇ ಅದು ಒಟ್ಟು ಬೆಣ್ಣಿ ತಿಕ್ಕಣಿ ಹೆರಗ್ ಬಾ ಅಂದ. ಹಿಂಗೆ ಮಾಡಿ ನೋಡ್ದೆ, ಪೊಲೀಸ ಒಟ್ಟು ಎಣ್ಣೆ ತಿಕ್ಕ ಮನೆ ಕಂಡಿದ್ದೀಯ. ಅಪ್ಪ ಇಂತಿಂತ ಕೆಂಪು ಲೈನ್ ನೋಡುದಿಲ್ಲ. ಅದು ಆಯ್ತು, ಅಂಗಡಿಗೂ ಒಟ್ಟು ಮುಳು ಹೊಡೆದೆ. ಕಡೆಗೆ ಈ ಕೆಲ್ಸಕ್ಕೆ ಬಂದೆ, ಗೌಂಡಿ ಕೆಲಸಕ್ಕೆ. ಈ ಕೆಲಸಕ್ಕೆ ಅಂತ ಬಂದೆ ಗೊತ್ತಿದ್ದು. ಪಾಪ ಒಂದು ಹೆಂಗಸು, ಗರ್ಭಿಣಿ ಹೆಂಗಸು, 7-8 ತಿಂಗಳ ಇದು ಬಿಸಿಲ ನಡ್ಕೊ ಬತ್ತಿದ್ದು. ನಂಗೆ ಅಯ್ಯೋ ಪಾಪ ಅನ್ನೋದು. ಈ ಬೇವ್ರ ಹೆಣ್ಮಕ್ಳು ಕಾಲೇಜಿಗೆ ಹೋಗೋರು ಅದು ನೋಡ್ಕೊಂಡು ಹೇಳ್ತಿರು, ನೋಡೇ ಅದ್ರ ಗಂಡ ಗೋಡೆ ಹೆಂಗೆ ಕೊಟ್ಟಿಯಲ್ಲ. ಮತ್ತೊಬ್ಬಳು ಅಂತಿದ್ದು ಅದ್ರ ದೋಸ್ತಿ, ಒಳ್ಳೆಂಬಿ ಎಲ್ಲ ಚಂದ ಹಿಡಿದ್ಯಾ ಅಂದೆ. ಕಡೆಗೆ ಅದಕ್ಕೆ ಸಿಟ್ಟು ಬಂದೈತಾಗೋದು, ಕಿವಿಗೆ ಬಿತ್ತೋಗೋದು. ಏನು ಗೋಡೆ ಕಟ್ಟೋದು ಗೌಡಿ ಮನೇಲಿ ನಿಮ್ಗೆ ಕಳಿಸ್ಬೇಕು ಕೇಳ್ತು.